ವರ್ಷಗಳೇ ಕಳೆದ್ರೂ ಅರ್ಜಿ ಹಾಕದವರಿಗೆ ಯಾವುದೇ ರೀತಿ ಸೂರುಗಳು ಸಿಕ್ಕಿಲ್ಲ. ಅರ್ಜಿ ಹಾಕಿ ದುಡ್ಡು ಕೊಟ್ಟರೂ ಕೂಡ ಮನೆ ಸಿಗದಕ್ಕೆ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವರ್ಷಾನುಗಟ್ಟಲೆ ಕಾಯ್ತಾ ಇದ್ದಾರೆ, ದುಡ್ಡು ಕೂಡ ಕಟ್ಟಿದ್ದಾರೆ, ಆದರೂ ಕೂಡ ತಮಗೆ ಸೂರು ಸಿಕ್ಕಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜೀವ್ ಗಾಂಧಿ ವಸತಿ ನಿಗಮದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಇನ್ನು ಕಚೇರಿ ಬಳಿ ಇದೀಗ 50ಕ್ಕೂ ಹೆಚ್ಚು ಜನರಿಂದ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ನಿಗಮದ ವಿರುದ್ಧ ಪ್ರತಿಭಟನೆಗೆ ಫಲಾನುಭವಿಗಳು ಮುಂದಾಗ್ತಿದ್ದಾರೆ. ಇದೇ ವೇಳೆ ಪೊಲೀಸರು ಹಾಗೂ ಫಲಾನುಭವಿಗಳ ಮಧ್ಯೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಕೋಗಿಲು ಕ್ರಾಸ್ನಲ್ಲಿ ಆದಂತಹ ಅವಘಡದ ಬೆನ್ನಲ್ಲೇ ಏಕಾಏಕಿ ಮನೆಯನ್ನು ಉಂಟಿಸಿದ್ರು. ನಂತರದಲ್ಲಿ 26 ಜನರಿಗೆ ಅನುಮತಿ ಸಿಕ್ತು. ಇದೀಗ ಬೇರೆ ಬೇರೆ ನಿವಾಸಿಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜನವರಿ 1ರಂದು ನಿಗಮದ ಬಳಿ ಪ್ರತಿಭಟಿಸಿದಂತಹ ಫಲಾನುಭವಿಗಳು ಇವತ್ತು ಮನೆ ಹಂಚಿಕೆ ಮಾಡೋದಾಗಿ ಭರವಸೆಯನ್ನ ನೀಡಿದ್ರು ಎಂದು ಜಿಬಿಎಯಿಂದ ಅಂತಿಮ ಪಟ್ಟಿ ಇನ್ನೂ ಕೂಡ ಬಂದಿಲ್ಲ ಅಂತ ಉತ್ತರವನ್ನ ನೀಡಲಾಗಿದೆ. ಅಂತಿಮ ಪಟ್ಟಿ ಬಂದಿಲ್ಲ ಅಂತ ಎಂಡಿ ಪರಶುರಾಮ್ ಹೇಳ್ತಿದ್ದಾರೆ. ಅಮೃತ ಮಹೋತ್ಸವ ಯೋಜನೆಯ 550 ಫಲಾನುಭವಿಗಳಿರು. ಇಲ್ಲಿವರೆಗೂ ಕೂಡ ಅವರಿಗೆ ಮನೆಯೇ ಸಿಕ್ಕಿಲ್ಲ. ವರ್ಷಗಳು ಕಳೆದಿದೆ. ಒಂದು ಸೂರು ಸಿಗುತ್ತೆ ಅಂತ ಕಾದು ಕುಳಿತಿದ್ದಂತಹ ಜನರಿಗೆ ನಿರಾಸೆ ಕಾದಿದೆ. ಅರ್ಜಿ ಹಾಕಿ ದುಡ್ಡು ಕೊಟ್ಟರೂ ಕೂಡ ಮನೆಯಲ್ಲಿ ಸಿಕ್ಕಿಲ್ಲ ಇಲ್ಲಿವರೆಗೂ. ಹಾಗಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ರಾಜೀವ್ ಗಾಂಧಿ ವಸತಿ ನಿಗಮದ ವಿರುದ್ಧ 50ಕ್ಕೂ ಹೆಚ್ಚು ಜನರಿಂದ ಪ್ರತಿಭಟನೆ ನಡೀತಾ ಇದೆ. ಸರ್ ನಮ್ಮ ಮಾತಾಡಕ್ಕೂ ಬಿಡಲ್ಲ ಅಂದ್ರೆ ಮತ್ತೆ ನಾವಿನ್ಯಾವ ಮಾತನಾಡಂಗಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಮನೆ ಕೇಳಕ್ ಬಂದ್ರೆ 5 ದಿನ ಆಯ್ತು ನಮ್ಮ ಬಾಡಿಗೆ ಮನೆಯಿಂದ ಪೊಲೀಸ್ ಒಳಗೆ ಬಿಡಲ್ಲ ಅಂತ ಹೇಳ್ತಾ ಇದಾರೆ. ನೀವು ಒಳಗೆ ಹೋಗಂಗಿಲ್ಲ ಅಂದ್ರೆ ಏನ್ ನಾವೇನಂದ್ರೆ ಎಲ್ಲಿದ್ದೀವಿ ಅಂದ್ರೆ ಏನ್ ಅರ್ಥ ಅಂದ್ರೆ ನಮ್ಗೆ ದುಡ್ಡು ವಾಪಸ್ ಕೊಟ್ಟಿದ್ದಾರೆ. ಎಲ್ಲ ಎಲ್ಲಿದಾವೆ? ಅಂಬೇಡ್ಕರ್ ತತ್ವ ಸಂವಿಧಾನ ಹಿಡ್ಕೊಂಡು ತೋರಿಸ್ಬಿಡ್ತಾರಲ್ಲ. ಇದು ಮಾಡ್ತೇವೆ ಇದು ಅಲ್ಲಿ ನಿಗಮದ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತಹ ಪರಿ ಇದು. ಇವತ್ತು ಹಂಚಿಕೆ ಮಾಡ್ತೀವಿ, ನಾಳೆ ಹಂಚಿಕೆ ಮಾಡ್ತೀವಿ ಅಂತ ಹಾರಿಗೆ ಉತ್ತರಗಳನ್ನ ಕೊಡ್ತಾ ಇದ್ದಾರೆ ಹೊರತು 1 ವರ್ಷಗಳಾಯಿತು, ದುಡ್ಡು ಕೂಡ ಕಟ್ಟಿದ್ದೀವಿ, ಆದರೂ ಕೂಡ ಮನೆ ಹಂಚಿಕೆಗೆ ವಿಳಂಬ ಆಗ್ತಾ ಇರೋದು ಯಾಕೆ? ಏನ್ ಕಾರಣ ಕೊಡ್ತಿದ್ದಾರೆ ಅವರು? ಅಧಿಕಾರಿಗಳ ವಿರುದ್ಧ ಇಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಂಡ ನೇರ ಸಂಪರ್ಕದಲ್ಲಿ ಲಕ್ಷ್ಮೀ ನರಸಿಂಹ ಇದ್ದಾರೆ. ಲಕ್ಷ್ಮೀ ನರಸಿಂಹ, ವರ್ಷಗಳೇ ಕಳೀತಾ ಇದೆ, ಅರ್ಜಿ ಹಾಕಿದ್ದಾರೆ, ಅದಕ್ಕೆ ದುಡ್ಡು ಕೂಡ ಕಟ್ಟಿದ್ದಾರೆ, ಆದರೂ ಕೂಡ ಇನ್ನೂ ಕೂಡ ಸೂರು ಸಿಕ್ಕಿಲ್ಲ. ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿ ಪ್ರತಿಭಟನೆ ಕೂಡ ನಡೀತಾ ಇದೆ. ನಿಗಮದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಅಧಿಕಾರಿಗಳು ಏನ್ ಸಬೂಬ್ ಕೊಡ್ತಿದ್ದಾರೆ, ಏನಾಗ್ತಾ ಇದೆ ಸ್ಥಳದಲ್ಲಿ? ಶಕುಂತಲಾ, ವಸತಿ ಇಲಾಖೆಯ ರಾಜೀವ್ ಗಾಂಧಿ ವಸತಿ ನಿಗಮದ ವತಿಯಿಂದ ಕಟ್ಟಿರ್ತಕ್ಕಂಥ ಮನೆಗಳಿಗೆ ಅರ್ಜಿ ಹಾಕಿ ದುಡ್ಡನ್ನು ಕಟ್ಟಿದ್ರೂ ಕೂಡ ವರ್ಷಾನುಗಟ್ಟಲೆ ಕಾದರೂ ಕೂಡ ನಮಗೆ ಮನೆಗಳು ಸಿಗ್ತಾ ಇಲ್ಲ, ವಿಳಂಬ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಮನವಿನ ಇಟ್ಕೊಂಡು ಇವತ್ತು ಬೆಂಗಳೂರಿನ ಕಾವೇರಿ ಭವನ ಬಳಿ ಇರ್ತಕ್ಕಂಥ ರಾಜೀವ್ ಗಾಂಧಿ ವಸತಿ ನಿಗಮದ ಕೇಂದ್ರ ಕಚೇರಿ ಮುಂಭಾಗ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಸುಮಾರು 60ರಿಂದ 70ಕ್ಕೂ ಹೆಚ್ಚು ಮಂದಿ ಫಲಾನುಭವಿಗಳು ಸ್ಥಳಕ್ಕೆ ಬಂದು ಇಲ್ಲಿ ಧರಣಿ ಕೂತಿದ್ದಾರೆ. ಯಾಕಂದ್ರೆ ಯಾರನ್ನೂ ಕೂಡ ಒಳಗಡೆ ಬಿಟ್ಕೊಂತ ಇಲ್ಲ. ಸೊ ಯಾಕಂದ್ರೆ ಪ್ರತಿಭಟನೆ ಮಾಡ್ತಾರೆ, ಧರಣಿ ಕೂರ್ತಾರೆ, ಕೂಗಾಟಗಳಾಗುತ್ತೆ. ಈ ರೀತಿಯಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸರು ಇವ್ರು ಯಾರನ್ನೂ ಕೂಡ ಒಳಗಡೆಗೆ ಬಿಡ್ತಾ ಇಲ್ಲ. ಸೊ ಇವರು ಜನವರಿ 1ನೇ ತಾರೀಕು ಕೂಡ ಬಂದು ಪ್ರತಿಭಟನೆಯನ್ನು ಮಾಡಿದೆ. ಯಾಕಂದ್ರೆ ವಿಳಂಬ ಆಗ್ತಾ ಇದೆ, ಕೋಗಿಲು ನಿವಾಸಿಗಳಿಗೆ ಪಟಾಪಟ್ ಪರಿಹಾರ ಕೊಡ್ತಾರೆ, ನಮಗೆ ವರ್ಷಾನುಗಟ್ಟಲೆ ಕಾದ್ರೂ ಕೂಡ ಯಾಕೆ ಪರಿಹಾರ ಇಲ್ಲ ಅಂತ ಹೇಳಿ ತೀವ್ರ ಆಕ್ರೋಶ ಹೊರಹಾಕಿದ್ದು. ಅವತ್ತು ಜನವರಿ 1ನೇ ತಾರೀಕು ಮಾಡಿದ ಪ್ರೊಟೆಸ್ಟ್ಗೆ ರಾಜೀವ್ ಗಾಂಧಿ ವಸತಿ ನಿಗಮದ MD ಅವರು ಭರವಸೆಯನ್ನು ಕೊಟ್ಟಿದ್ದು, ಜನವರಿ 12ನೇ ತಾರೀಕು ನಾವು ನಿಮಗೆ ಮನೆ ಕೊಡ್ತಕ್ಕಂಥ ಕೆಲಸ ಮಾಡೇ ಮಾಡ್ತೀರಿ ಅಂತ ಹೇಳಿ ಕಳಿಸಿದ್ರು. ಇವತ್ತು ಜನವರಿ 12ನೇ ತಾರೀಕು ಆಗಿರೋದ್ರಿಂದ ಇವತ್ತು ಬಂದಿದ್ದಾರೆ. ಇವತ್ತು ಕೇಳಿದಾಗಲೂ ಕೂಡ MD ಅವರು ಹೇಳ್ತಾ ಇದ್ದಾರೆ, GBA ವತಿಯಿಂದ ಅಂದಿನ BBMP ಏನಿತ್ತು ಅವ್ರ ಕಡೆಯಿಂದ ನಾವು ಲಿಸ್ಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ, ಅಂತಿಮ ಪಟ್ಟಿ ನಮಗೆ ಬಂದ ಕೂಡಲೇ ನಿಮ್ಗೆಲ್ಲರಿಗೂ ಕೂಡ ನಾವು ಮನೆಯನ್ನು ಕೊಡ್ತೀರಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಆದರೆ GBA ವತಿಯಿಂದ ಇನ್ನೂ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಪಟ್ಟಿ ತಲುಪಿಲ್ಲ. ಹೀಗಾಗಿ ಇವ್ರು ಯಾರಿಗೂ ಕೂಡ ಇನ್ನೂ ಮನೆ ಸಿಕ್ಕಿಲ್ಲ. ಸೊ ಹೀಗಾಗಿ ನಮಗೆ ಮನೆ ಸಿಗೋವರೆಗೂ ಕೂಡ ಇಲ್ಲಿಂದ ನಾವು ಕದಲಲ್ಲ. ವಸತಿ ಸಚಿವರಾಗಿರ್ಬೋದು ಅಥವಾ GBA ಕಮಿಷನರು ಸ್ಥಳಕ್ಕೆ ಬರಬೇಕು, ನಮ್ಗಾಗಿರ್ತಕ್ಕಂಥ ಸಮಸ್ಯೆನ ಬಗೆಹರಿಸಬೇಕು, ಪಟ್ಟಿನ ಆದಷ್ಟು ಬೇಗ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಕೊಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಮಾಡ್ತಾ ಇದ್ದಾರೆ. ನಾವು ಸಾಲ ಮಾಡಿ ಈಗ ದುಡ್ಡು ಕೊಟ್ಟಿದ್ದೀರಿ, ಈಗ ಮನೆನೂ ಇಲ್ಲ, ದುಡ್ಡು ಇಲ್ಲ, ಅಟ್ಲೀಸ್ಟ್ ನಮ್ಗೆ ದುಡ್ಡಾದರೂ ಕೊಡಿ ಅಥವಾ ನಮ್ಮ ಮನೆ ಆದರೂ ಕೊಡಿ, ಮನೆ ಕೀ ತಗೊಂಡೆ ನಾವು ಇಲ್ಲಿಂದ ಹೋಗೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಒಂದಷ್ಟು ಫಲಾನುಭವಿ ಇದ್ದಾರೆ, ಮಾತಾಡ್ತಾ ಹೋಗ್ತೀನಿ. ಮೇಡಮ್, ತಾವು ಕೂಡ ಮನೆಗಾಗಿ ಅಪ್ಲೈ ಮಾಡಿದ್ದೀರಾ? ಯಾವಾಗ ಅಪ್ಲೈ ಮಾಡಿದ್ರಿ? 2020ರಲ್ಲಿ ಸರ್, 20ರಲ್ಲಿ ಮಾಡಿದ್ದೀವಿ. 21ರಲ್ಲಿ ನಾವು ದುಡ್ಡು ಕಟ್ಟಿ 50,000 ಕಟ್ಟಿ ನಾವು ಮನೆ ಅಲಾಟ್ ಮಾಡ್ಕೊಂಡ್ವಿ. ಅಗ್ರಹಾರ ಪಾಳ್ಯ ಹೆಸರುಘಟ್ಟ ಅಲ್ಲಿ
ಸರ್ ಇನ್ನೂ ಸೊ ಇದಿಷ್ಟು ಫಲಾನುಭವಿಗಳು ಹೇಳ್ತಾ ಇರ್ತಕ್ಕಂಥದ್ದು 2020, 2021 ಕಳೆದ 2-3 ವರ್ಷಗಳಿಂದಲೂ ಕೂಡ ವೇಟ್ ಮಾಡ್ತಾ ಇದ್ದೀರಿ, ಬಟ್ ಮನೆ ಸಿಗ್ತಾ ಇಲ್ಲ ಅನ್ನೋ ಒಂದು ನೋವಿನ ಮಾತುಗಳು ಇಲ್ಲಿಂದ ಕೇಳಿ ಬರ್ತಾ ಇರುವಂತದ್ದು. ಸೊ ಧನ್ಯವಾದ ಲಕ್ಷ್ಮೀ ನರಸಿಂಹ ತಮ್ಮ ಅಪ್ಡೇಟ್ಗಾಗಿ.